ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಏನು ಗುರು, ನೀನು ಇನ್ನೂ ಸುಮ್ಮನೆ ಹಾಗೆ ನಿಂತಿದ್ಯಾ? ನನ್ನ ಜೊತೆ ಪಾರ್ಟಿ ಕೊಡೋಕ್ಕೆ ಬಾ ಅಂತ ಹೇಳಿದೆ. ಈ ಎಣ್ಣೆ ಕಾಯಿಸ್ಬಾರ್ದಂತೆ ಯಾಕೋ ಗುರು ಅಂತ ಹೇಳಿದಾಗ, ಗುರುವೇ ನೀವು ತಗೊಳ್ಳಿ ಗುರುವೇ ಅಂತ ಹೇಳ್ತಾರೆ. ಆಗ ನನ್ನೇ ಫಸ್ಟ್ ಶುರು ಮಾಡೋ ಅಂತೀಯಾ ಅಂತ ಹೇಳಿ ಕುಡಿದ್ಬಿಡ್ತಾನೆ. ಓ ನೀವು ನಮ್ಮ ಅಣ್ಣ ಅಂತ ಹೇಳಿ ನೆಂಚ್ಕೊಳಕ್ಕೆ ತಗೊಳ್ಳಿ ಅಂದ ತಕ್ಷಣ ಚಿಪ್ಸ್ ಗಿಪ್ಸ್ ಎಲ್ಲ ತಾಂಡು ತಿಂದ್ಬಿಡ್ತಾನೆ. ಸೂರ್ಯ ಕುಡಿದೆ ಹಾಗೆ ನಿಂತ್ಕೊಂಡಿರ್ತಾನೆ. ಅದಾದಮೇಲೆ ಸ್ವಲ್ಪ ಹೊತ್ತಾಗುತ್ತೆ. ಏನು ಗುರುಗಳೇ, ನೀವು ಒಂದು ಸ್ವಲ್ಪನೂ ಕುಡ್ದೇ ಇಲ್ಲ, ಹಾಗೆ ಇಟ್ಕೊಂಡು ನಿಂತಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ನೋಡಿ, ನೀವು ಕುಡಿತಾ ಇರಬೇಕು, ನೀವು ಕುಡಿದ್ರೆ ಸಂತೋಷ ಅಲ್ವಾ ಅಂತ ಹೇಳಿದಾಗ, ಹೌದೌದು, ನನ್ನ ಫುಲ್ ಬಾಟ್ಲು ನಾರಾಯಣ ಅಂತ ಕರೀತಾರೆ. ಯಾಕಂದರೆ ನಾನು ಶುರು ಮಾಡಿದ ಮೇಲೆ ನಿಲ್ಲಿಸೋದೇ ಇಲ್ಲ. ಆದರೂ ಎಷ್ಟೆಲ್ಲ ಕುಡಿದು ಹೆಂಗೆ ಸ್ಟಡಿಯಾಗಿ ನಿಂತಿದ್ದೀರಾ ನೋಡಿ ಗುರುಗಳೇ ಅಂತ ಹೇಳ್ತಾರೆ. ನಿಂತ್ಕೊಳ್ಳೇಬೇಕಲ್ವಾ, ಅದಕ್ಕೆ ನನ್ನ ಕಂಪ್ಲೀಟ್ ನಾರಾಯಣ, ಫುಲ್ ಬಾಟ್ಲು ನಾರಾಯಣ ಅಂತ ಕರೆಯೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಮೀನಾ ಎಲ್ಲಿಗೋದ ಸೂರ್ಯ ಅಂತ ಹೇಳಿ ಹುಡ್ಕೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಇವ್ರು ಇಲ್ಲೇ ಇದ್ರಲ್ಲ, ಎಲ್ಲೋದ್ರು ಅಂತ ಹೇಳಿ ಹುಡುಕ್ತಾ ಇರ್ತಾಳೆ. ಆ ಕಡೆ ಎಲ್ಲ ಕಡೆನೂ ಹುಡುಕ್ತಾ ಇರ್ತಾಳೆ. ರೋಹಿಣಿಗೆ ಸ್ಟೇಜ್ ಮೇಲೆ ಎಲ್ಲದೂ ಶಾಸ್ತ್ರ ಮಾಡಿ ಅಕ್ಷತೆ ಹಾಕ್ತಾ ಇರ್ತಾರೆ. ಹಾಗೆ ಪೂಜೆ ಕೂಡ ಆಗ್ತಾಳೆ. ಅದಾದಮೇಲೆ ಎಲ್ಲರೂ ಕೂಡ ಎದ್ದು ನಿಂತಿರ್ತಾರೆ. ರೋಹಿಣಿ ಅಳ್ತಾ ಇರ್ತಾಳೆ. ಶ್ರುತಿನ ನೋಡಿ ಅಳ್ತಾ ಇರ್ತಾಳೆ. ಶ್ರುತಿ ಮಾತ್ರ ತುಂಬ ಖುಷಿಯಾಗಿರ್ತಾಳೆ. ಈ ಕಡೆ ಸೈಡಿಗೆ ಬಂದಿರ್ತಾನೆ ರವಿ. ಆಗ ಅವಳು ಕೂಡ ಬರ್ತಾಳೆ. ರವಿ, ನಂಗೆ ತುಂಬ ಇರಿಟೇಟ್ ಆಗ್ತಾ ಇದೆ, ಜ್ಯುವೆಲ್ಸ್ ಫ್ಲವರ್ಸ್ ಎಲ್ಲ ತುಂಬ ಇರಿಟೇಟ್ ಆಗ್ತಾ ಇದೆ ನನಗೆ. ನೀವು ಮಾತ್ರ ಯಾಕೆ ಸಿಂಪಲ್ ಆಗಿರ್ತೀರಾ? ನಮ್ಮ ಥರನೇ ನೀವು ಗ್ರ್ಯಾಂಡಾಗಿ ರೆಡಿ ಆಗಬಾರ್ದಾ? ಇಲ್ಲಿ ಫೋನ್ ಕೊಡಿಲಿ ಅಂತ ಹೇಳಿದಾಗ ಸೆಲ್ಫಿಗೆ ಪೋಸ್ ಕೊಡ್ತಾ ಇರ್ತಾಳೆ. ಈಗ ಇರಿಟೇಷನ್ ಎಲ್ಲ ಎಲ್ಲೋಯ್ತು? ಫೋಟೋದಲ್ಲೂ ಹಾಗೆ ಇರಿಟೇಷನ್ ತೋರಿಸೋದಕ್ಕಾಗುತ್ತಾ? ನೀನು ಸುಮ್ಮನೆ ಫೋಟೋ ತೆಗಿ ಅಂತ ಹೇಳಿ ತೆಗೆಸ್ಕೊತಾ ಇರ್ತಾಳೆ. ಈ ಕಡೆ ರೋಹಿಣಿ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅದಾದಮೇಲೆ ಎದ್ದು ನಿಂತ್ಕೋತಾರೆ. ಏಯ್ ಗುಂಗ್ರಿ, ಕೊನೆಗೂ ನಿಮ್ಮಪ್ಪ ಬರಲೇ ಇಲ್ವಲೇ? ಬರ್ತಾನೆ ಅಂತ ಹೇಳ್ತಾನೆ ಇದ್ದೆ. ಅತ್ತೆ ಕಾಲ್ ಮಾಡಿದೆ ಅತ್ತೆ, ಕನೆಕ್ಟ್ ಆಗಲಿಲ್ಲ. ನೋಡು, ನಾನು ಶ್ರುತಿ ಅವ್ರ ಅಪ್ಪ ಅಮ್ಮಂಗೆ ನಿಮ್ಮಪ್ಪ ಮಲೇಷ್ಯಾದಿಂದ ಬರ್ತಾರೆ ಅಂತ ಹೇಳ್ಕೊಂಡಿದ್ದೆ. ಅವ್ರು ಹೋಗಿ ಬಂದು ನಿಮ್ಮಪ್ಪ ಬರಲಿಲ್ವಾ, ನಿಮ್ಮ ಬೀಗರು ಬರಲಿಲ್ವಾ ಅಂತ ಕೇಳ್ತಾನೆ ಇದ್ದಾರೆ. ನನಗೆಷ್ಟು ಅವಮಾನ ಆಗ್ತಾಯಿದೆ. ಕೊನೆಗೂ ನೀನು ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೇ ಈ ಗುಂಗ್ರಿ. ನಿಮ್ಮಪ್ಪ ಏನಾದರೂ ಬರದೇ ಹೋದರೆ ನೀನು ಕಣ್ಣೀರು ಹಾಕ್ತಾ ಇದೆಯಲ್ಲ, ಅದೆಲ್ಲ ದೊಡ್ಡ ವಿಷಯ. ನಾಳೆ ನೀನು ಈ ಗುಂಗ್ರು ಕೂದಲಿಂದನೇ ಇಡೀ ಮನೆ ಒರೆಸ್ಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಅದಾದಮೇಲೆ ಕಸ್ತೂರಿ ಬರ್ತಾಳೆ. ಏಯ್ ಯಾಕೆ ಶಾಂತಿ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲ ಕಣೆ, ಸ್ಟೇಜ್ ಮೇಲೆ ಆ ರೋಹಿಣಿನ ಇಟ್ಕೊಂಡು ಹಾಗೆಲ್ಲ ಬೈತಾ ಇದೆಯಲ್ಲ, ಯಾರಾದರೂ ನೋಡಿದ್ರೆ ಏನೇ ಕತೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಹೇಳಿದಾಗ ಏನು ಮಾತಾಡದೆ ಸುಮ್ಮನೆ ಸ್ಟೇಜ್ ಮೇಲೆ ಬರ್ತಾಳೆ. ರೋಹಿಣಿ ಬಾಮ್ಮ ಇಲ್ಲಿ ಬಾ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ಅಳ್ತಾ ಇರೋದಕ್ಕೆ, ಬೀಗ್ರೆ ರೋಹಿಣಿ ಯಾಕೋ ಅಳ್ತಾ ಇದ್ದಾಳೆ ನೋಡಿ ಅಂತ ಹೇಳಿದಾಗ, ಹಾಂ ನೋಡಿದೆ ಅಂತ ಹೇಳಿ ಮನೋಜ ಏನಾಯ್ತಮ್ಮ ಅಂತ ಹೇಳಿದಾಗ, ಇಲ್ಲ ಕಣೋ ಎಲ್ಲ ಸರಿ ಹೋಯ್ತು ಅಂತ ಹೇಳಿ ನಿಂತ್ಕೋತಾಳೆ. ಈ ಕಡೆ ಮೀನಾ ಎಲ್ಲ ಕಡೆನೂ ಹುಡುಕೊಂಡು ಬರ್ತಾಳೆ. ಸೂರ್ಯ ಎಲ್ಲೂ ಸಿಗೋದಿಲ್ಲ. ಅಷ್ಟರಲ್ಲಿ ರಂಗನಾಥವ್ರು ಬರ್ತಾರೆ. ಏನಾಯ್ತಮ್ಮ ಯಾಕೆ ಅಂತ ಹೇಳಿದಾಗ, ಅದು ಮಾವ ಅವ್ರು ಕಾಣಿಸ್ತಾ ಇಲ್ಲ. ಏನೋ ಕಾಣಿಸ್ತಾ ಇಲ್ವಾ? ನಾನು ಆ ಕಡೆ ಎಲ್ಲ ನೋಡಿದೆ, ಎಲ್ಲೂ ನೋಡಲೇ ಇಲ್ಲ. ಹೌದು ಮಾವ, ನಾನು ಮೇಲ್ಗಡೆ ಎಲ್ಲ ನೋಡಿದೆ, ಕಾಣಿಸ್ತಾನೆ ಇಲ್ಲ. ಯಾಕೋ ಕೇಶವ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಅದೇನಿಲ್ಲ ಕಣೋ, ಮೊದಲೇ ಶಾಂತಿ ಸ್ವಲ್ಪ ಸಿಕ್ಕಿದ್ರು ಕೂಡ ಕೆಂಡ ನುಂಗ್ದೋಳಾಡ್ದಂಗೆ ಆಡ್ತಾಳೆ. ಈ ಕಾರ್ಯಕ್ರಮಕ್ಕೆ ಸೂರ್ಯ ಬರೋದು ಬೇಡ ಅಂತ ಹೇಳಿದ್ಲು. ನಾನೇ ಏನು ತೊಂದರೆ ಆಗೋದಿಲ್ಲ, ಸಮಸ್ಯೆ ಆಗಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಅವಳು ಸಮಸ್ಯೆ ಆಗಂತೆ ಅಂತಲೇ ಬೇಡ ಅಂತ ಬಿಟ್ಟಿದ್ಲು ಕಣೋ. ಈಗ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಕಣೋ ಅಂತ ಹೇಳ್ತಾರೆ. ಮಾವ ಅಂಥದ್ದು ಏನೂ ಸಮಸ್ಯೆ ಆಗಿಲ್ಲ, ನೀವು ಧೈರ್ಯವಾಗಿ ನಾನು ಹೋಗಿ ಆ ಕಡೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಮೀನಾ ಕೆಳಗಡೆ ಹೋಗ್ತಾಳೆ. ಕೇಶವ ನಡಿ, ದೇವರಿಚ್ಛೆ, ಬೆಳಗಿರೋ ರಂಗನಾಥ ಹೇಗೆ ತೋರಿಸ್ತಾನೆ ಹಾಗೆ ಹೋಗ್ತಾ ಇರಬೇಕು, ನಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ಹೊರಗಡೆ ಸೂರ್ಯ ಬಂದು ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಮೀನಾ ಬಂದು ನಿಂತ್ಕೊಂಡಿರ್ತಾಳೆ. ಮೀನಾ ಬಂದಿರೋದನ್ನ ನೋಡಿದ್ದಿಲ್ಲ. ಅಲ್ಲ ಗುರುವೇ, ನಾನು ಕುಡ್ದೆಲ್ಲ ಮುಗಿಸಿದ್ರು ಕೂಡ ನೀನು ಇನ್ನೂ ಕೈ ಕೊಟ್ಟಿರೋ ಬಾಟ್ಲಿನ ಹಾಗೆ ಇಟ್ಕೊಂಡು ನಿಂತಿದೆಯಲ್ಲ, ಏನಿದು ಸಮಾಚಾರ ಅಂತ ಹೇಳಿ ಕೇಳ್ತಾನೆ. ಏನು ಗೊತ್ತಾ ಗುರುಗಳೇ, ಈಗ ನೀವು ಕುಡುಕರಾಗಿ ನನ್ನನ್ನು ಕೂಡ ಕರೆದಿದ್ದೀರಾ ಅಂತ ಅಂದಮೇಲೆ ಕುಡುಕರಿಗೆ ಒಂದು ನಿಯತ್ತಿದೆ. ಏನು ಗೊತ್ತಾ, ಪಾರ್ಟಿ ಕೊಡುವಂತೆ ಬಾ, ಕಂಪ್ನಿ ಕೊಡುವಂತೆ ಅಂತ ಕರೆದಾಗ ಬರಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳಿದಾಗ ಮೀನಂಗೆ ಶಾಕ್ ಆಗುತ್ತೆ. ಕುಡಿದ್ಬಿಟ್ಟಿದ್ದಾರೆ ಏನೋ ಅಂತ ಹೇಳಿ. ನನಗೆ ಇವತ್ತು ಬೇರೆ ದಿನ ಆಗಿದ್ರೆ ಕುಡ್ದಿದ್ನೋ ಏನೋ ಗೊತ್ತಿಲ್ಲ, ಇದು ನಮ್ಮನೆ ಕಾರ್ಯಕ್ರಮ ಅಲ್ವಾ, ಅದಕ್ಕೆ ಕುಡಿದು ಹಾಳು ಮಾಡಬಾರ್ದು ಅಂತ ಹೇಳಿ ನಾನು ಬೇರೆ ಕುಡಿದ್ಮೇಲೆ ಅನ್ಯಾಯ ಆಗ್ತಾಯಿದ್ರೆ ಅದನ್ನು ತಟ್ಟಿ ಕೇಳೋವಂಥ ಮನುಷ್ಯ. ಈಗ ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ, ನಮ್ಮ ಅಪ್ಪನ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಕುಡಿದೇ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಕುಡಿತಾ ಇದ್ದೆ ಅಂತ ಹೇಳಿದಾಗ, ಅದು ಸರಿ ಭೂಮಿ ಯಾಕೆ ತಿರುಗುತ್ತೆ ಅಂತ ಗೊತ್ತಾ ಗುರುಗಳೇ ಅಂತ ಹೇಳಿದಾಗ, ಇಲ್ಲ ಗುರುಬೇ ಹೇಳಿ ಅಂತ ಹೇಳ್ತಾರೆ. ಈಗ ಯಾಕಂದರೆ ಕುಡುಕರೆಲ್ಲ ಕುಡಿಬೇಕಾದ್ರೆ ಮುಂಚೆ 3 ಸಲ ಬೆರಳಜ್ಜಿ ಹಿಂಗೆ ಒದರುತ್ತಾರೆ ಗೊತ್ತಾ, ಆಗ ಭೂಮಿಗೂ ಕಿಕ್ ಹೊಡೆಯುತ್ತೆ, ಅದಕ್ಕೆ ತಿರುಗೋದು ಅಂತ ಹೇಳಿದಾಗ, ನೀವು ಭಾರಿ ವಿದ್ಯಾವಂತರು ಅನಿಸುತ್ತೆ. ಅಯ್ಯೋ ನಾನು ವಿದ್ಯಾವಂತಲ್ಲ, ಫುಲ್ ಎಜುಕೇಟೆಡ್ಡು ಅಂತ ಹೇಳಿದಾಗ ಮೀನಾ ನಗ್ತಾ ಇರ್ತಾಳೆ. ರೀ ಅಂತ ಹೇಳಿದಾಗ, ನನ್ನ ಹೆಂಡತಿ ಮೀನೇ ಬಂದ್ಬಿಟ್ಲು ಅಂತ ಹೇಳಿ ಓಡ್ ಬಂದು ಅವಳು ಹಿಂದೆ ನಿಂತ್ಕೋತಾನೆ. ಅವನು ಆ ಕಡೆ ತಿರ್ಕೊಂಡು ನಿಂತಿರ್ತಾನೆ. ಅಯ್ಯೋ ಇದೇನಿದು ನೀನು ಅಂತ ಹೇಳಿದಾಗ, ನೀವೇನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ ಯಾರೋ ಗೊತ್ತಿರೋರು ದೊಡ್ಡ ಮನುಷ್ಯರು ಸಿಕ್ಕಿದ್ರು, ನಡಿಯಮ್ಮ
ನಡಿಯಮ್ಮ ಸುಮ್ಮನೆ ಯಾಕೋ ಅಂತ ಹೇಳಿ ಹಾಡು ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಇವನು ಕೂಡ ಕುಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾನೆ. ತುಂಬ ಒಳ್ಳೆ ಮನುಷ್ಯರು ಗುರುಗಳೇ ನೀವು ಅಂತ ಹೇಳಿದಾಗ ಮೀನಾಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ರೀ ಬಂದ್ರಿ ಇಲ್ಲಿ, ನೀವೇಂದ್ರಿ ಮಾಡ್ತಾ ಇದ್ರಿ ಅವ್ರ ಜೊತೆ, ನೀವ್ಯಾಕ್ರಿ ಮಾತಾಡೋದಕ್ಕೆ ಹೋದ್ರಿ, ಯಾರ ಜೊತೆ ಮಾತಾಡಲ್ಲ ಅಂತ ಹೇಳಿ ನಂಗೆ ಮಾತು ಕೊಟ್ಟಿರಲ್ವಾ? ಇದೇ ನಮ್ಮನೆ ನಿಂಗೆ ಮಾತಾಡ್ತಾ ಇದೆಯಾ? ಅವರು ಹೆಣ್ಣಿನ ಕಡೆಯವರಂತೆ, ತುಂಬ ದೊಡ್ಡ ಮನುಷ್ಯರು ಕೆಲಸ ನಾನು ನೋಡ್ತಾ ಇದ್ದೀನಿ, ಅವ್ರು ಮಾಡಿದ್ದೆಲ್ಲ ಸರಿನೇನ್ರಿ? ಇಂಥ ಕಾರ್ಯಕ್ರಮದಲ್ಲಿ ಅಂಥ ಕೆಲಸ ಮಾಡ್ತಾರಾ ಅಂತ ಹೇಳಿದಾಗ, ಅಲ್ಲ ಕಣಮ್ಮ ಅವ್ರು ಹೆಣ್ಣಿನ ಕಡೆಯವರಂತೆ, ಬಂದಿಲ್ಲಿ ಮಾತಾಡ್ಸಿಲ್ಲ ಅಂತ ಹಾಕೊಟ್ಬಿಟ್ರೆ ಅದಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಂಗನಾಥ ಕೇಶ್ ಅವರು ಬರ್ತಾರೆ. ಆಗ ಯಾಕಮ್ಮ ಏನಾಯ್ತು ಮೀನಾ, ಏನಾದರೂ ಸಮಸ್ಯೆನಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ. ಏನೋ ಸೂರ್ಯ ಎಲ್ಲೋಗಿದೆ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ಇಲ್ಲಿ ಕರಿಮಣಿ ಶಾಸ್ತ್ರ ನಡೀತಾ ಇತ್ತು, ಅಲ್ಲಿ ಕರಿನಾಯಿ ಕೊಂಡ್ಕೊಳ್ಳೋ ಕೆಲಸ ನಡೀತಾ ಇತ್ತು ಅದಕ್ಕೆ ಅಂತ ಹೇಳಿದಾಗ, ಕರಿನಾಯ ಎಷ್ಟಂತು ಅಂತ ಹೇಳಿದಾಗ, ಫುಲ್ ಬಾಟ್ಲು 7,800, ಹಾಫು 1,500 ಅಂತ ಹೇಳಿದಾಗ, ಏನು ಫುಲ್ 7,800 ಹಾಫು 1,500ನಾ? ಇದೆಂತ ಕರಿನಾಯೋ ಅಂತ ಹೇಳಿದಾಗ, ಅಯ್ಯೋ ಮಾವ ಅದೆಲ್ಲ ನಮ್ಗೆ ಯಾಕೆ, ಬನ್ನಿ ಹೋಗೋಣ ಅಂತ ಹೇಳಿ ಹೋಗಿ ಅಲ್ಲಿ ನಿಂತ್ಕೋತಾ ಇರ್ತಾರೆ. ಇಷ್ಟರಲ್ಲಿ ರೋಹಿಣಿನ ದರ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಅತ್ತೆ ಅಂತ ಹೇಳಿದಾಗ, ಬಾರೆ ಸುಮ್ಮನೆ ಅಂತ ಹೇಳಿ ಹೇಳ್ಕೊಂಡು ಬಂದುಬಿಡ್ತಾಳೆ. ಪೂಜಾ ಮತ್ತು ಕಸ್ತೂರಿ ಕೂಡ ಹಿಂದೆನೇ ಬರ್ತಾರೆ. ಇವಳು ಯಾಕೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾರೆ. ಅವ್ರು 4 ಜನ ಆದರೂ ಕೂಡ ಏನೂ ಮಾತಾಡದೆ ಅವ್ರ ಪಾಡಿಗೆ ಅವರು ಸೈಡಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಈ ಕಡೆ ರೋಹಿಣಿನ ಎಳ್ಕೊಂಡು ಬಂದು ಸೈಡಲ್ಲಿ ನಿಂತ್ಕೋತಾಳೆ. ಗುಂಗ್ರಿ, ಕೊನೆಗೂ ನೀನು ಛತ್ರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೇ ಚಿಣಿಮಿಣಿ, ನಾನು ಇಲ್ಲಿ ಎಲ್ರಿಗೂ ಕೂಡ ಮಲೇಷ್ಯಾದಿಂದ ನಮ್ಮ ಬೀಗರು ಬರ್ತಾರೆ ಅಂತ ಹೇಳ್ಕೊಂಡು ಎಷ್ಟೆಲ್ಲ ಓಡಾಡ್ತಾ ಇದ್ದೆ, ಯಾಕೆ ಹೀಗೆ ಮಾಡಿದೆ? ನಿಮ್ಮಪ್ಪ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಹೇಳಿದಾಗ, ಅತ್ತೆ ನಾನು ಫೋನ್ ಮಾಡಿದೆ ಅತ್ತೆ, ಕನೆಕ್ಟ್ ಆಗಲಿಲ್ಲ, ಫೋನ್ ಮಾಡಿದೆ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿ ಇಲ್ಲೇನು ದಾಸಪ್ಪನ ಪೂಜೆ ಮಾಡೋವಂಥದ್ರ ಹತ್ರ ಶಂಖ ಚಕಟೆ ಬಾರಿಸ್ದಂಗೆ ನನ್ನ ಮುಂದೆ ಅದನ್ನೇ ಬಾರಿಸ್ತಾ ಇದೆಯಾ? ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಎಷ್ಟು ಅವಮಾನ ಆಗ್ತಾ ಇದೆ ಗೊತ್ತಾ? ನೀನು ಛತ್ರಿ ಬುದ್ಧಿ ಎಲ್ಲನೂ ಇಲ್ಲಿ ತೋರಿಸ್ಬೇಡ, ಅದನ್ನೆಲ್ಲ ಈ ಸಕ್ಕರೆ ಬಾಯಿ ಶಾಂತಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ಶಾಂತಿ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ? ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಕಣೆ, ಎಲ್ಲರೂ ಕೇಳಿಸ್ಕೊಂಡ್ಬಿಡ್ತಾರೆ, ಹಾಗೆಲ್ಲ ಮಾತಾಡಬೇಡ್ವೆ ಅಂತ ಹೇಳ್ತಾ ಇರ್ತಾರೆ. ಆಂಟಿ ನಾನು ಫೋನ್ ಮಾಡಿದೆ ಆಂಟಿ, ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದಾಗ, ಏನೇ ಫೋನ್ ಮಾಡಿದೆ ನೀನು? ಬಂದಾಗಿಂದನೂ ಅದನ್ನೇ ಹೇಳ್ತಾ ಇದೆಯಾ? ಅಲ್ಲಮ್ಮ ರೋಹಿಣಿ, ನೀನು ಮಲೇಷ್ಯಾದಿಂದ ನಿಮ್ಮಪ್ಪ ನಡ್ಕೊಂಡು ಬಂದಿದ್ರು ಕೂಡ ಇಷ್ಟೊತ್ತಿಗೆ ಬಂದು ಊಟ ಮಾಡಿ ಸುಧಾರಿಸ್ಕೋಬೋದಾಗಿತ್ತು, ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಕೇಳು ಕಸ್ತೂರಿ ಕೇಳು, ಬರ್ತಾರೆ ಅಂತ ಹೇಳ್ಕೊಂಡಾಗ ನಾನು ಹಾಗೆ ಬರ್ತಾರೆ ಹೀಗೆ ಬರ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇದ್ದೆ, ಫಂಕ್ಷನ್ ಎಲ್ಲ ಮುಗಿದ್ರೂ ಕೂಡ ಯಾರೂ ಬರಲಿಲ್ಲ ಅಂತ ಹೇಳ್ತಾರೆ. ಆಗ ಅತ್ತೆ ಅದು ಅಂತ ಹೇಳಿದಾಗ, ಅತ್ತೆ ನಮ್ಮ ಅಪ್ಪನ ಕಂಡ್ರೆ ನನಗಾಗಲ್ಲ ಅಂತ ಹೇಳಿದ್ದೆ ಅಲ್ವಾ? ಹೌದು ಕಣೆ, ನೀನು ನಿಮ್ಮ ಅಪ್ಪನ ಕಂಡ್ರೆ ನಿನಗಾಗಲ್ಲ ಅಂತ ಹೇಳಿದ್ದೆ, ಆದರೆ ನಿಮ್ಮ ಅಪ್ಪಂಗೆ ನೀನು ಕಂಡ್ರೆ ಆಗಲ್ಲ ಅಂತ ಹೇಳಿದ್ದೇನೆ. ಕೇಳಿದ ತಕ್ಷಣ ಲಕ್ಷ ದುಡ್ಡು ಕಳ್ಸೋದಕ್ಕಾಗುತ್ತೆ, ಆದರೆ ಮಗಳಿಗೆ ಬಂದು ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ವಾ? ಹೋಗು ನಿಮ್ಮ ಅಪ್ಪನ ಹತ್ರ ಆಶೀರ್ವಾದ ಮಾಡಿಸ್ಕೊಂಬ. ಅತ್ತೆ ಹೇಗತ್ತೆ, ಅವ್ರು ಇಲ್ಲಿ ಇಲ್ವಲ್ಲ, ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಏನು ಅಂತ ಹೇಳಿದಾಗ, ನನಗದೆಲ್ಲ ಗೊತ್ತಿಲ್ಲ, ನಿಮ್ಮಪ್ಪ ಇಲ್ಲಿಗೆ ಬರಬೇಕು ಅಷ್ಟೇ ಅಂತ ಹೇಳ್ತಾರೆ. ಯಾಕೆ ಏನಾಯ್ತೆ ಶಾಂತಿ ಅಂತ ಹೇಳಿ ರಂಗನಾಥವ್ರು ಬರ್ತಾರೆ. ಆಗ ಯಾಕೆ ಆ ಮಗು ಮೇಲೆ ಅಷ್ಟೊಂದು ಕಿಚ್ಚಾಡ್ತಾ ಇದೆಯಾ? ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ಹೆಣ್ಮಗಳನ್ನ ಕರ್ಕೊಂಡು ಬಂದು ಕಣ್ಣೀರು ಹಾಕಿಸ್ತಾ ಇದೆಯಾ? ನೋವು ಪಡೋ ಥರ ಮಾಡ್ತಾ ಇದೆಯಲ್ಲೇ, ಯಾಕ್ರಿ ಅವಳು ಮಾತ್ರ ಕಣ್ಣೀರು ಹಾಕೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಸಂಕಟ ಪಡೋದು ಕಾಣಿಸ್ತಾ ಇದೆ, ನನ್ನ ಹೊಟ್ಟೆ ಉರಿತಾ ಇದೆ, ಸಿಟ್ಟು ಬರ್ತಾ ಇದೆ, ಬೆಂಕಿ ಆಗ್ತಾ ಇದೆ, ಇವಳು ನಾನು ನೋಡ್ತಾ ಇದ್ರೆ ಕೋಪ ಹತ್ಕೊಂಡು ಉರಿತಾ ಇದೆ, ನನ್ನ ಸಂಕಟ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇವರಪ್ಪ ಬರ್ತಾನೆ ಅಂತ ಹೇಳಿ ಕೊನೆಗೂ ಬರ್ದಂಗೆ ಮಾಡಿಬಿಟ್ರು. ಅಪ್ಪ ನನಗೆ ಯಾಕೋ ಇಲ್ಲಿ ಈ ಮಲೇಷ್ಯಾ ಅನ್ನೋದೇ ನಾಟಕ, ನಾವೆಲ್ಲ ಸುಮ್ಮನೆ ತಗ್ಲಾಕೊಂಡು ನರಳಾಡ್ತಾ ಇದ್ದೀವಿ ಅನ್ಸುತ್ತೆ ಕಣಮ್ಮ ಮೀನಮ್ಮ ಅಂತ ಹೇಳಿದಾಗ, ರೀ ನಿಮ್ಗೆ ಯಾಕೆ ಅದೆಲ್ಲ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು, ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ರೋಹಿಣಿ, ನಿಮ್ಮ ಅಪ್ಪನ ಹತ್ರ ಅಂತೂ ನೀನು ಆಶೀರ್ವಾದ ತೊಗೊಳೋದಕ್ಕಾಗಲಿಲ್ಲ, ಹೋಗಿ ನಿಮ್ಮ ಮಾವ ಮತ್ತು ಅತ್ತೆ ಹತ್ರನಾದರೂ ಆಶೀರ್ವಾದ ತೊಗೊಳಮ್ಮ ಅಂತ ಹೇಳ್ತಾರೆ. ರೋಹಿಣಿ ಕಣ್ಣೀರು ಹಾಕೊಂಡು ನಿಂತಿರ್ತಾಳೆ, ಫುಲ್ ಭಯ ಪಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಪೂಜಾ ಹೋಗಿ ಮನೋಜ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಶಾಂತಿ ರೋಹಿಣಿನ ನೋಡಿ ಕೋಪ ಮಾಡ್ಕೋತಾ ಇರ್ತಾಳೆ. ಅಂತೂ ಈ ಗುಂಗ್ರಿ ನನ್ನ ಮರ್ಯಾದೆ ಎಲ್ಲನೂ ಕಳೆದುಬಿಟ್ಲು. ನೋಡು ಆ ಶ್ರುತಿನ ಎಷ್ಟು ಲಕ್ಷದ ಒಡವೆ ಹಾಕ್ಕೊಂಡು ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ದಾಳೆ. ಇದು ಅವ್ರ ಅಪ್ಪ ಅಮ್ಮ ಮಾಡಿರೋ ಫಂಕ್ಷನ್ನು, ಇಲ್ಲಿಗೆ ನಿಮ್ಮಪ್ಪ ಬರ್ತಾರೆ ಅಂತ ಹೇಳಿದ್ದಕ್ಕೆ ಅವರು ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ರು, ಕೊನೆಗೂ ನನ್ನ ಮೇಲೆ ನೀರು ಎರಚಿಬಿಟ್ಟಲೆ ಅಂತ ಹೇಳಿ ಕೋಪ ಮಾಡ್ಕೋತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.